ನಮಸ್ಕಾರ ಗೆಳೆಯರಿ. ಈ ವಿಡಿಯೋದಲ್ಲಿ ನಿಮಗೆ 2 ಭಯಂಕರವಾದ ಪ್ರದೇಶಗಳ ಬಗ್ಗೆ ಹೇಳುತ್ತೇನೆ. ವಿಡಿಯೋ ತುಂಬ ರೋಮಾಂಚಕವಾಗಿರುತ್ತದೆ, ಕೊನೆವರೆಗೂ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಶುರು ಮಾಡೋಣ. ನಂಬರ್ 1, ಕುಲ್ದಾರ ವಿಲೇಜ್. ಕುಲ್ದಾರವು ರಾಜಸ್ಥಾನದ ಜೈಲ್ಸ್ಮೇರ್ ಜಿಲ್ಲೆಯಲ್ಲಿದೆ. ಈ ಗ್ರಾಮವು ಖ್ಯಾತಿ ಮತ್ತು ಇತಿಹಾಸಕ್ಕೆ ಹೆಸರುವಾಸಿಯಾದ ಜನಪ್ರಿಯ ಪ್ರವಾಸ ತಾಣವಾಗಿದೆ. ಈ ಗ್ರಾಮವನ್ನು ಒಂದು ದೆವ್ವದ ಗ್ರಾಮ ಎಂದು ನಂಬಲಾಗಿದೆ. ಕುಲ್ದಾರ ಒಂದು ಕಾಲದಲ್ಲಿ ಪಾಲಿವಾಲ್ ಬ್ರಾಹ್ಮಣರು ವಾಸಿಸುತ್ತಿದ್ದ ಸಮೃದ್ಧ ಗ್ರಾಮವಾಗಿದೆ. ಆದರೆ ಇದರ ದಂತಕಥೆಯ ಪ್ರಕಾರ ಜೈಲ್ಸ್ಮೇರ್ ರಾಜ್ಯದ ಮಂತ್ರಿಯಾಗಿದ್ದ ಸಲೀಂ ಸಿಂಗ್ ಈ ಹಳ್ಳಿಯ ರಾಜನ ಮಗಳನ್ನು ಮದುವೆಯಾಗಲು ಒತ್ತಾಯ ಮಾಡಿದನು. ಇದಕ್ಕೆ ಆ ಗ್ರಾಮದ ಜನರು ಅವನಿಗೆ ಆ ಮದುವೆ ಆಗಲು ನಿರಾಕರಿಸುತ್ತಾರೆ. ಅದಕ್ಕೆ ಸಲೀಂ ಸಿಂಗ್ನು ಗ್ರಾಮದ ಎಲ್ಲ ಗ್ರಾಮಸ್ಥರಿಗೆ ಅಸಹನೀಯ ತೆರಿಗೆಗಳನ್ನು ವಿಧಿಸುವುದಾಗಿ ಬೆದರಿಕೆ ಹಾಕುತ್ತಾನೆ. ಅದಕ್ಕೆ ಎಲ್ಲ ಗ್ರಾಮಸ್ಥರು ರಾತ್ರೋರಾತ್ರಿ ತಮ್ಮ ಮನೆಗಳನ್ನು ಬಿಟ್ಟು ಹೋಗಿಬಿಡುತ್ತಾರೆ. ಇಲ್ಲೂ ಬಿಟ್ಟು ಹೋದ ಎಲ್ಲ ಗ್ರಾಮಸ್ಥರು ತಮ್ಮ ಪ್ರೀತಿಯ ಮನೆಯ ಮೇಲೆ ಮತ್ತೆ ಇದನ್ನು ಯಾರೂ ಆಕ್ರಮಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಶ್ರಾಪ ಹಾಕುತ್ತಾರೆ. ಅದಕ್ಕಾಗಿ ಈ ಗ್ರಾಮದ ಮೇಲೆ ಶಾಪ ಇದೆ ಎಂದು ಇಲ್ಲಿ ಯಾರೂ ವಾಸಿಸುವುದಿಲ್ಲ. ಈ ಗ್ರಾಮವು ಭಯಾನಕವಾಗಿದ್ದರೂ ಒಂದು ಜನಪ್ರಿಯ ಪ್ರವಾಸ ತಾಣವಾಗಿದೆ. ಟೈಮ್ಸ್ ಆಫ್ ಇಂಡಿಯಾದ ಪ್ರಕಾರ ಈ ಗ್ರಾಮವು ಅದರ ಇತಿಹಾಸ ಮತ್ತು ನಿಗೂಢತೆಯಿಂದ ಕೂಡಿದ್ದು ಪ್ರಪಂಚದಾದ್ಯಂತ ಪ್ರವಾಸಿಗಳನ್ನು ಆಕರ್ಷಿಸುತ್ತದೆ. ಈ ಗ್ರಾಮವನ್ನು ಕೆಲವು ಸಂದರ್ಶಕರು ಅನ್ವೇಷಿಸುವಾಗ ಆತಂಕಕ್ಕೊಳಗಾಗಿದ್ದಾರೆ ಮತ್ತು ಇಲ್ಲಿ ಬಂದ ಕೆಲವು ಪ್ರವಾಸಿಗಳಿಗೆ ಪ್ಯಾರಾನಾರ್ಮಲ್ ಆಕ್ಟಿವಿಟಿ ಅಂದರೆ ದೆವ್ವಗಳನ್ನು ನೋಡಿದ್ದಾರೆ ಎಂದು ತಿಳಿಸಿದ್ದಾರೆ. ಈ ಕುಲ್ದಾರ ಗ್ರಾಮದ ಜೊತೆ 1825ರಲ್ಲಿ ಒಂದು ರಾತ್ರಿ ಇದರ ಸುತ್ತಮುತ್ತಲಿನ 83 ಹಳ್ಳಿಯ ಜನಗಳು ರಾತ್ರೋರಾತ್ರಿ ಕಣ್ಮರೆಯಾಗಿದ್ದಾರೆ. ಕುಲ್ದಾರ ಗ್ರಾಮಕ್ಕೆ ಪ್ರವಾಸಿಗಳಿಗೆ ಕೇವಲ 10 ರೂಪಾಯಿ ಮತ್ತು ಕಾರಿನಲ್ಲಿ ಹೋದರೆ 50 ರೂಪಾಯಿ ಫೀಸ್ ಆಗಿರುತ್ತದೆ. ಈ ಗ್ರಾಮವನ್ನು ವಾರದ ಪ್ರತಿದಿನ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಸ್ಥಳೀಯರು ಈ ಸ್ಥಳವು ದೆವ್ವಗಳಿಂದ ಕೂಡಿದೆ ಎಂದು ಮುಚ್ಚಿಬಿಡುತ್ತಾರೆ. ಈ ಗ್ರಾಮವು ಭಾರತೀಯ ಪುರಾತತ್ವ ಸಮೀಕ್ಷೆಯ ಅಡಿಯಲ್ಲಿ ಸಂರಕ್ಷಿತ ಸ್ಮಾರಕವಾಗಿದ್ದು ರಾಜಸ್ಥಾನ ಸರ್ಕಾರವು ಇದನ್ನು ಪುನಃ ಸ್ಥಾಪಿಸಿ ಸಂರಕ್ಷಿಸುತ್ತದೆ ಎಂದು ಟೈಮ್ಸ್ ಆಫ್ ಇಂಡಿಯಾ ವರದಿ ಮಾಡಿದೆ. ನಂಬರ್ 2, ಡ್ಯೂಮಾಸ್ ಬೀಚ್. ಗುಜರಾತ್ನ ಸೂರತ್ನಲ್ಲಿರುವ ಡ್ಯೂಮಾಸ್ ಬೀಚ್ ಪೂರ್ತಿ ಕಪ್ಪು ಮರಳಿನಿಂದ ಕೂಡಿದೆ ಮತ್ತು ಹಿಂದೂ ಸ್ಮಶಾನ ಮತ್ತು ಪ್ರಕ್ಷುಬ್ಧ ಆತ್ಮಗಳ ಕಥೆಯಿಂದ ಹುಟ್ಟಿಕೊಂಡ ದೆವ್ವಗಳು ಮತ್ತು ಭೂತಕ್ಕೆ ಹೆಸರುವಾಸಿಯಾಗಿದೆ. ರೋಮಾಂಚನದ ಸ್ಪರ್ಶ ಮತ್ತು 106 ದೆವ್ವಗಳು ಹೊಂದಿರುವ ಬೀಚ್ ಆಗಿದೆ. ಭಾರತದ ಅತ್ಯಂತ ದೆವ್ವದ ಸ್ಥಳಗಳ ವಿಷಯಕ್ಕೆ ಬಂದಾಗ ಸಾಮಾನ್ಯವಾಗಿ ಬಂಗಡ ಮತ್ತು ದೆಹಲಿಯ ಅಗ್ರಸೇನ ಪ್ರಮುಖ ಸ್ಥಳಗಳನ್ನು ಒಳಗೊಂಡಿದೆ ಮತ್ತು ಈ ಡ್ಯೂಮಾಸ್ ಬೀಚ್ ಭಯಂಕರವಾದ ಸ್ಥಳಗಳಿಗೆ ಸೇರಿದೆ. ಈ ಬೀಚ್ ನೋಡೋಕೆ ಹಗಲಿನಲ್ಲಿ ದೇವರ ಮನೆಯಂತೆ ಅಂದರೆ ತುಂಬ ಸುಂದರವಾಗಿ ಕಾಣಬಹುದು, ಆದರೆ ರಾತ್ರಿಯಾದಂತೆ ಇದು ದೆವ್ವಗಳ ಸ್ವರ್ಗವಾಗುತ್ತದೆ. ಈ ಬೀಚ್ನಲ್ಲಿ ಪ್ರತಿದಿನ ಪ್ರಯಾಣಿಕರು ಮತ್ತು ಪ್ರವಾಸಿಗಳು ಭೇಟಿ ನೀಡುತ್ತಾರೆ, ಆದರೆ ಕತ್ತಲಾಗುತ್ತಿದ್ದಂತೆ ಒಂದು ಜನರು ಕೂಡ ಇಲ್ಲಿ ಇರುವುದಿಲ್ಲ. ರಾತ್ರಿವಿಡೀ ಇಲ್ಲೇ ಇರಲು ಸವಾಲು ಹಾಕಲು ಪ್ರಯತ್ನಿಸಿದವರು ಎಂದಿಗೂ ಹಿಂತಿರುಗಲಿಲ್ಲ, ಅಂದರೆ ಸತ್ತು ಹೋಗಿಬಿಡ್ತಾರೆ. ಈ ಬೀಚನ್ನು ಒಂದು ಕಾಲದಲ್ಲಿ ಹಿಂದೂಗಳ ಸಮಾಧಿಯನ್ನಾಗಿ ಬಳಸುತ್ತಿದ್ದರು. ಹಲವಾರು ಶವಗಳನ್ನು ಸಮಾಧಿ ಮಾಡುವುದರಿಂದ ಎಂದಿಗೂ ಬಿಟ್ಟು ಹೋಗದ ದೆವ್ವದ ಶಕ್ತಿಗಳು ಇಲ್ಲಿರುತ್ತವೆ ಎಂದು ಹೇಳಿದ್ದಾರೆ. ಈ ಬೀಚ್ನ ಮಣ್ಣು ಸತ್ತವರ ದೇಹವನ್ನು ಸುಟ್ಟಾಗ ಉತ್ಪತ್ತಿಯಾಗುವ ಬೂದಿಯ ಪ್ರಮಾಣದಿಂದಾಗಿ ಕಪ್ಪು ಬಣ್ಣವಾಗಿದೆ. ರಾತ್ರಿ ಆಗುತ್ತಾ ಬರುತ್ತಿದ್ದಂತೆ ಬೀಚ್ ತುಂಬ ಭಯಾನಕವಾಗುತ್ತಾ ಬರುತ್ತದೆ. ಈ ಬೀಚ್ನಲ್ಲಿ ಬಂದ ಹಲವಾರು ಪ್ರವಾಸಿಗಳು ಮತ್ತು ಪ್ರಯಾಣಿಕರು ಕಾಣೆಯಾಗಿದ್ದಾರೆ. ಇದಲ್ಲದೆ ಬೀಚ್ನಲ್ಲಿ ಒಬ್ಬ ವ್ಯಕ್ತಿ ನಾಲಿಗೆ ಹೊರಚಾಚಿ ಸತ್ತು ಹೋಗಿದ್ದಾನೆ. ಇಲ್ಲಿರುವ ಸ್ಥಳೀಯರಿಗೆ ಈ ಕಡಲ ತೀರದಿಂದ ವಿಚಿತ್ರವಾದ ಶಬ್ದಗಳು ಕೇಳಿಬಂದಿವೆ ಎಂದು ಜನರು ಹೇಳಿಕೊಳ್ಳುತ್ತಾರೆ. ಇಲ್ಲಿ ಯಾರೋ ನಗುತ್ತಿರುವಂತೆ ಮತ್ತು ಅಳುತ್ತಿರುವಂತೆ ಶಬ್ದಗಳು ಕೇಳಿಬಂದಿವೆ ಮತ್ತು ಇಷ್ಟೇ ಅಲ್ಲ, ರಾತ್ರಿ ವೇಳೆಯಲ್ಲಿ
ಬಿಳಿಯ ಬಟ್ಟೆ ಧರಿಸಿದ ಪ್ರೇತಾತ್ಮಗಳು ಮತ್ತು ಚಲಿಸುವ ವ್ಯಕ್ತಿಗಳನ್ನು ಕೂಡ ಇಲ್ಲಿನ ಸ್ಥಳೀಯರು ನೋಡಿದ್ದಾರೆ. ನೀವು ಈ ಡ್ಯೂಮಾಸ್ ಬೀಚ್ಗೆ ಹೋಗಬೇಕೆಂದರೆ ಸುಲಭವಾಗಿ ಹೋಗಬಹುದು. ಇದು ಸೂರತ್ನಿಂದ ಸುಮಾರು 20 ಕಿಲೋಮೀಟರ್ಗಳಷ್ಟು ದೂರದಲ್ಲಿದೆ ಮತ್ತು ಅಲ್ಲಿ ಹಲವಾರು ಸ್ಥಳೀಯ ಸಾರಿಗೆ ಸೌಲಭ್ಯವಿದೆ. ಇವತ್ತಿಗೆ ಇಷ್ಟೇ. ವಿಡಿಯೋ ಹೇಗಿತ್ತು ಎಂದು ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಧನ್ಯವಾದಗಳು.